100ನೇ ವಯಸ್ಸಿನಲ್ಲೂ ಮತ್ತೆ ಸ್ವತಂತ್ರವಾಗಿ ನಡೆದಾಡಿದ ಶತಾಯುಷಿ. ಇದು ವೈದ್ಯಕೀಯ ಕ್ಷೇತ್ರದ ಮತ್ತೊಂದು ಅಪರೂಪದ ಸಾಧನೆ. ತೀವ್ರ ಸೊಂಟದ ಮೂಳೆ ಮುರಿತದಿಂದ ಹಾಸಿಗೆ ಹಿಡಿಯುವ ಸ್ಥಿತಿಯಲ್ಲಿದ್ದ 99 ವರ್ಷದ ಅಜ್ಜಿಗೆ ಬೆಂಗಳೂರಿನ ಸ್ಪರ್ಶ್ ಆಸ್ಪತ್ರೆಯ ವೈದ್ಯರು ಸಂಕೀರ್ಣ ಹಿಪ್ ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆ ನಡೆಸಿ ಹೊಸ ಬದುಕು ನೀಡಿದ್ದಾರೆ. 99 ವರ್ಷದ ವಯಸ್ಸಿನಲ್ಲಿ ಎಡಭಾಗದ ಸೊಂಟದ ಮೂಳೆ ಗಂಭೀರವಾಗಿ ಮುರಿದು ಜೊತೆಗೆ ಬ್ರಾಂಕಿಯಲ್ ಅಸ್ತಮಾ ಸಮಸ್ಯೆಯಿಂದ ಬಳಲುತ್ತಿದ್ದ ವೃದ್ಧೆಯನ್ನು ಬೆಂಗಳೂರಿನ ಯಲಹಂಕದ ಸ್ಪರ್ಶ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇಳಿ ವಯಸ್ಸು ಮತ್ತು ಆರೋಗ್ಯದ ಸಮಸ್ಯೆಗಳ ಕಾರಣದಿಂದ ಈ ಶಸ್ತ್ರಚಿಕಿತ್ಸೆ ವೈದ್ಯರಿಗೆ ದೊಡ್ಡ ಸವಾಲಾಗಿತ್ತು. ಬಹುಶಿಸ್ತೀಯ ವೈದ್ಯರ ತಂಡವು ಕುಟುಂಬದವರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ಲಾಂಗ್ ಸ್ಟೆಮ್ ಡಿಸ್ಟಲ್ ಫಿಕ್ಸಿಂಗ್ ಬೈಪೋಲಾರ್ ಹೆಮಿಆರ್ಥ್ರೋಪ್ಲಾಸ್ಟಿ ಎಂಬ ಅತ್ಯಾಧುನಿಕ ಹಿಪ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನೆರವೇರಿಸಿತು. ಶಸ್ತ್ರಚಿಕಿತ್ಸೆಯ ಬಳಿಕ ರೋಗಿಯು ಶೀಘ್ರ ಚೇತರಿಸಿಕೊಂಡು ಕೇವಲ 3 ದಿನಗಳಲ್ಲೇ ಆಸ್ಪತ್ರೆಯಿಂದ ಬಿಡುಗಡೆಯಾದರು. ದುರ್ಬಲಗೊಂಡ ಮೂಳೆಯನ್ನು ಗಮನದಲ್ಲಿಟ್ಟುಕೊಂಡು ವಿಶೇಷ ಇಂಪ್ಲಾಂಟ್ ಅಳವಡಿಸಿದ್ದರಿಂದ ರೋಗಿಯು ಶಸ್ತ್ರಚಿಕಿತ್ಸೆಯ ನಂತರವೇ ತೂಕ ಹೊತ್ತು ನಡೆಯಲು ಸಾಧ್ಯವಾಯಿತು. ಪರಿಣಾಮ 100ನೇ ಹುಟ್ಟುಹಬ್ಬವನ್ನು ಅವರು ಸ್ವತಂತ್ರವಾಗಿ ನಡೆದಾಡುತ್ತಲೇ ಸಂಭ್ರಮಿಸಿದರು. ರೋಗಿಯ ವಯಸ್ಸು ಹಾಗೂ ಸಹ ಅನಾರೋಗ್ಯಗಳನ್ನು ಪರಿಗಣಿಸಿ ವೈಯಕ್ತಿಕ ಅರಿವಳಿಕೆ ಚಿಕಿತ್ಸಾ ಯೋಜನೆ ರೂಪಿಸಲಾಗಿತ್ತು. ಸುಧಾರಿತ ನೋವು ನಿರ್ವಹಣೆ ಹಾಗೂ ನಿರಂತರ ನಿಗಾ ವಹಿಸುವಿಕೆಯೊಂದಿಗೆ ಶಸ್ತ್ರಚಿಕಿತ್ಸೆಯನ್ನು ಸುರಕ್ಷಿತವಾಗಿ ಪೂರ್ಣಗೊಳಿಸಲಾಯಿತು. ಭಾರತದಲ್ಲಿ ವಯೋವೃದ್ಧರ ಸಂಖ್ಯೆ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಸಕಾಲಿಕ ಶಸ್ತ್ರಚಿಕಿತ್ಸೆ, ಸಮಗ್ರ ವೈದ್ಯಕೀಯ ಆರೈಕೆ ಮತ್ತು ಪರಿಣಾಮಕಾರಿ ಪುನರ್ವಸತಿ ಚಿಕಿತ್ಸೆಯಿಂದ ಅತ್ಯಂತ ಹಿರಿಯ ವಯಸ್ಸಿನ ರೋಗಿಗಳಿಗೂ ಮತ್ತೆ ಚಲನಶೀಲತೆ ಮತ್ತು ಸ್ವಾವಲಂಬನೆಯನ್ನು ಮರಳಿ ನೀಡಬಹುದು ಎಂಬುದನ್ನು ಈ ಯಶಸ್ವಿ ಪ್ರಕರಣ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಒಂಥರ ಒಳ್ಳೆ ಸಾಧನೆ ಅನ್ಬೋದು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ಪರ್ಶ್ ಹಾಸ್ಪಿಟಲ್ದ ಎಕ್ಸ್ಪೀರಿಯನ್ಸ್ ಏನಿದೆ ಅಂದರೆ ಇಲ್ಲಿ ತನಕ ಮಾಡಿರೋಂಥ ಸರ್ಜರೀಸ್ ಆಗ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲದರಲ್ಲೂ ಸಕ್ಸಸ್ ಆಗಿದ್ವಿ. ಇದು ಒಂಥರ ಎಕ್ಸೆಪ್ಷನಲಿ, ಬಿಕಾಸ್ ಅವ್ರದ್ದು ವಯಸ್ಸು ಜಾಸ್ತಿ ಇರೋದ್ರಿಂದ ಸ್ಪೆಷಲ್ ಕೇರ್ ತೊಗೊಂಡು ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಇನ್ಪುಟ್ಸ್ ತೊಗೊಂಡು ಚೆನ್ನಾಗಿ ಸರ್ಜರಿ ಮಾಡಿ ಪ್ಲ್ಯಾನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಪ್ಲ್ಯಾನ್ ಮಾಡಿ ಸರ್ಜರಿ ಸಕ್ಸಸ್ ಆಗಿದೆ. ಅದು ಈಗ ಇಷ್ಟು ದಿವಸ ಆದಮೇಲೆ ಇನ್ನೂ ನಡೀತಾ ಇದ್ದಾರೆ ಅಂದರೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಸೊ ಅದರಿಂದ ಸ್ಪಷ್ಟ ಏನೇ ಇರಲಿ, ಯಾವುದೇ ಕಾಂಪ್ಲೆಕ್ಸ್ ಆಪ್ರೇಷನ್, ಫ್ರ್ಯಾಕ್ಚರ್ಸ್ ಆಗ್ಬೋದು, ಕಾಯಿಲೆಗಳಾಗ್ಬೋದು, ಮೂಳೆಗೆ ಸಂಬಂಧಪಟ್ಟದ್ದು ಎನಿ ಟೈಮ್ ಯಾರು ಬೇಕಾದರೂ ಬಂದು ಇಲ್ಲೇ ಸಹಾಯ ಪಡಿಬೋದು. ಸರ್, ವಯಸ್ಸು ಮತ್ತು ಅವ್ರ ದೇಹ ಸ್ಪಂದಿಸ್ತಾ ಸರ್? ಡೆಫಿನೆಟಾಗಿ ಅವ್ರದ್ದು ಸ್ವಲ್ಪ ನೋಡಬೇಕಾದಾಗ ಅವ್ರದ್ದು ಪರ್ಸ್ನಾಲಿಟಿ ಸ್ವಲ್ಪ ತೆಳುವಾಗಿದ್ದರಿಂದ ನಮಗೊಂದ್ಸಲ ಎಲ್ಲೋ ಮನಸ್ಸಲ್ಲಿ ಡೌಟ್ ಇತ್ತು. ಆದರೆ ಅವರು ನೋಡಿ ಅಸೆಸ್ ಮಾಡಿದ್ಮೇಲೆ ನನಗೆ ಧೈರ್ಯ ಬಂತು. ನಮ್ಮದು ಎಕ್ಸ್ಪರ್ಟ್ ಆಲ್ರೆಡಿ ನಾವು ಈ ಥರ ಕೇಸಸ್ ಮಾಡಿರೋದ್ರಿಂದ ನನಗೆ ಧೈರ್ಯವಾಗಿ ಆಪ್ರೇಟ್ ಮಾಡಬೇಕಾಗಿತ್ತು. ಮುಚ್ಚೆ ಇನ್ನೊಂದು ಪೇಷಂಟ್ ನಾನು ಹೇಳೋದು ಹಾಗೆ, ಕೂರ್ಗಿಂದ ಬಂದವರೊಬ್ಬರು ಹಳೆ ಹಾಸ್ಪಿಟ್ಲ್ ಇರಬೇಕಾದ್ರೆ ಅವ್ರದ್ದು 109 ವಯಸ್ಸು. ನನಗೂ ಅದು ಇದೇ ಥರ ಇದ್ದರು. ಅವರು ಶಾರ್ಟು ಥಿನ್ ಆಗಿದ್ದರು, ಬಟ್ ಹಿ ವಾಸ್ ವೆರಿ ಆ್ಯಕ್ಟಿವ್, ಮೆಂಟಲಿ ಹಿ ವಾಸ್ ವೆರಿ ಆ್ಯಕ್ಟಿವ್. ಸೊ ಹಾಗಾಗಿ ಅವರು ಆಪ್ರೇಷನ್ ಮಾಡಿ ಆರಾಮಾಗಿ 3ನೇ ದಿವಸ ಮನೆಗೆ ಹೋದರು. ಹಂಗೆ ಕೂರ್ಗೆ ಹೋದರು. ಅವರು ಅಲ್ಲಿ ಕೂರ್ಗೆ ಹೋಗಿ ಕಾರ್ ಡ್ರೈವ್ ಮಾಡ್ತಾಯಿದ್ರು ಸಿಂಗಲಾಗಿ. ಹಿ ವಾಸ್ ಮ್ಯಾನೇಜಿಂಗ್ ಆಲ್ಮೋಸ್ಟ್ 500 acres ಕಾಫಿ ಪ್ಲಾಂಟು. ಆ ಥರ ಈ ಥರ ಚಾಲೆಂಜಿಂಗ್ ಕೇಸಸ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಒಂಥರ ಖುಷಿ ಆಗುತ್ತೆ. ಲಕ್ಷ್ಮಿ ಅವರು ಇವತ್ತು 100ನೇ ವರ್ಷದ ಕೇಕನ್ನು ಕಟ್ ಮಾಡಿಬಿಟ್ರು. ನನಗೆ ಬರೀ ಖುಷಿ ಆಗ್ತಾಯಿದೆ. ಅವ್ರ ಜೊತೆ ನಮ್ಮೊಂಥರ ಭಾಗ್ಯ ಅಂತ ಹೇಳ್ಬೋದು. ಆಮೇಲೆ ಕೇಕ್ ಕಟ್ ಮಾಡೋದಕ್ಕಿಂತ ನಾವು ಹಿಸ್ಟ್ರಿಯಲ್ಲಿ ಓದ್ತಾ ಇದ್ವಿ, ಏನೋ ಮಹಾತ್ಮ ಗಾಂಧಿಯವರಾಗ್ಬೋದು, ಸಾವರ್ಕರ್ ಆಗ್ಬೋದು, ಈಗೇನು ನೋಡ್ತಾ ಇದ್ವಿ, ಅವ್ರ ಬಾಯಿಂದ ನಾವು ಕೇಳೋದು ಈ ಥರ ವೆರಿ ರೇರ್ ಟು ಹ್ಯಾಪನ್. ವೆರಿ ವೆರಿ ನೈಸ್ ಹ್ಯಾಪನ್ ಇದು ಎಕ್ಸ್ಪೀರಿಯನ್ಸ್. ಇದು ಈ ಥರ ಕಂಡೀಷನ್ಸ್ ಇರೋ ಪೇಷಂಟ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸ್ಪರ್ಶ್ ಹಾಸ್ಪಿಟಲ್ ಕಡೆಯಿಂದ ಅವ್ರಿಗೆ ಕಂಡೀಷನ್ ಅಂದರೆ, ಫಸ್ಟ್ ಆಫ್ ಆಲ್ ಅವ್ರು ಈ ಥರ ಫ್ರ್ಯಾಕ್ಚರ್ಸ್ ಆಗಬಾರ್ದು, ಬಟ್ ಆಗುತ್ತೆ. ಆದರೂ ಸಹ ಭಯಪಡೋಂಗಿಲ್ಲ. ಇದು ನಾವು ವೆಲ್ ಎಕ್ವಿಪ್ಡ್, ತುಂಬ ಎಲ್ಲ ಸ್ಪೆಷಾಲಿಟಿ ಇರೋದ್ರಿಂದ ಬಂದು ಆರಾಮಾಗಿ ಟ್ರೀಟ್ಮೆಂಟ್ ತೊಗೊಂಡು ಚೆನ್ನಾಗಿ ಹೋಗ್ಬೋದು. ಆ ಥರ. ಥ್ಯಾಂಕ್ ಯು. ಡಾಕ್ಟರ್ ವೇಣುಗೋಪಾಲ್ ಅಂತ ಚೀಫ್ ಸರ್ಜನ್, ಇವರು ಡಾಕ್ಟರ್ ಚೇತನ್ ಅಂತ, ಡಾಕ್ಟರ್ ಶಶಿಕಾಂತ್ ಅಂತ. ವಿ ಆರ್ ಟೀಮ್ ಇನ್ ದ ಹಾಸ್ಪಿಟಲ್. राइट? थैंक यू सर. थैंक यू. कह सकते हैं गांधी जी के बारे में? हम छोटे थे, स्कूल कॉलेज के 10. She was like तब थोड़ी ना हम बड़े थे। क्या याद है आपको? क्या याद है?
गांधी जी को रिस्पेक्ट देने के लिए हम लोग क्या, एक ड्राइंग रूम था, उसमें खिड़कियां थी ऊपर, तो हमारी माँ वगैरह कहती थी भाई तो देखो जब गांधी जी आए तुम लोग देख सकती हो, दर्शन कर सकती, पर ऊपर खिड़की से तो उनके पास सामने नहीं आना, उनकी बकरी भी है। अच्छा बकरी भी है। ऐसी ऐसी बातें होती थी। वो दूसरा वक्त था, अब वो वक्त नहीं लौट सकता, पर यादें हैं, रहेंगी, नहीं जाएंगी, मरते मरते तक। तो अजय आपका उम्र कितना था आप तब गांधी जी से मिलना था? आपकी उम्र कितना था? 10 या 12 साल हो गए। 38 नो। कहाँ था वो? किधर? कौन सा जगह? जबलपुर। जबलपुर। गांधी जी की बकरी भी याद है। मम्मी